ಫ್ರೆಂಡ್ಸ್ ಇಬ್ರು ಸೇಮ್ ಸೀರೆ ಉಟ್ಟಿವಿ ಹೋದ ವರ್ಷದ ರಕ್ಷಾ ಬಂಧನ ಸೀರೆಗಳಿವು ನೀಲಿ ನನ್ನ ಕಡೆ ಐತಿ ಏನ್ ಕಾಣಕತ್ತೆ ಕಮೆಂಟ್ ಮಾಡಿ ಇವು ಬಾ ಲೈಕ್ ಶೇರ್ ಕಮೆಂಟ್ ಒಮ್ಮ ಹಾಯ್ ಮಾಡಪ್ಪಾಜಿ ಓಂಕಾರ ಯಾರು ಮಾಡ್ಯಾರ ಅದನ್ನ ಯಾರು ಮಾಡ್ಯಾರ ಕೊಂಕಿಯರೆ ಹಾ ಶೀ ನಿನ್ನೆ ನೀ ಮಾಡ್ಯತ್ತಲ್ಲ ಯಾರು ಮಾಡ್ಯಾರ ಅದನ್ನ ओ कौन किया मस्ती कौन किया मस्ती मारेगा भी तेरे को ओमकार गज हाक्ती नोडीग गज्जो कई काट मस्ती ಮಾಡ್ತಾನೆ श्री ಬ್ಯಾಡ್ಕಮ್ಮ ಬ್ಯಾಟ್ ಹೊಡಿ ಗಜ್ಜ ಹಾಕು ನೀವು ತೊಂಬಲ್ ಫ್ರೆಂಡ್ಸ್ ನೋಡ್ರಿ ಎಲ್ಲೋ ಓಂಕಾರನ್ ಕೈಗ ಕಾಡ್ಗಿ ಸಿಕ್ಕೈತಿ ನಾ ಒಳಗಿಂದೊಳಗೆ ಏನೋ ಕೆಲಸ ಮಾಡಕತ್ತೀನಿ ಇವ್ರೇನೈತಿ ಅವತಾರ ಮಾಡ್ಯಾರಿ ಬರ್ರಿ ನಿನ್ನೆ ಬರ್ಡೇ ಆಗೈತಿ ಇವತ್ತು ಫುಲ್ ಟಯರ್ಡ್ ಆಗೀನಿ ಮನೆ ಕೂಡ ನೋಡ್ರಿ ಎಷ್ಟು ಗಜಿ ಬಿಜಿ ಮಾಡ್ಯಾರತ್ತಂದ್ರೆ ಅಬಾ ಬಾಬಾ ನೋಡ್ಲಿಕ್ಕಿಲ್ಲ ಮನೆ ಎಲ್ಲ ನಿನ್ನೆ ರಾತ್ರಿನೇ ಹತ್ತಿಟ್ಟು ಕಸ ಹುಡುಗಿನಂದ್ರು ಕೂಡ ಇಷ್ಟು ಅವತಾರ ಮಾಡ್ಯಾರ ಈಗ ಅದ್ರಾಗ ಮತ್ತೆ ನೀವು ಮಸಡಿ ನೋಡ್ಕೊರಿ ಒಂದಿಟ್ಟು ಬರ್ರಿ ಫ್ರೆಂಡ್ಸ ಹಾಗೆ ಈ ಮಕ್ಕಳ ಗದ್ಲಾಟಿ ಒಳಗೆ ಇವತ್ತಿನ ಲಾಗ್ನ ನಾವು ಸ್ಟಾರ್ಟ್ ಮಾಡೋಣಂತೆ ನೋಡ್ರಿ ಎಲ್ಲ ಹೆಂಗೆ ಬಿದ್ದವು ಅರಿವಿ ಪ್ಯಾಂಟು ಬಟ್ಟೆ ಹಂಗೆಲ್ಲ ಒಗ್ದಾಡ್ಬಿಟ್ಟಾರ್ರಿ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಈಗ ಇಟ್ಟ ತಗೋತಾನೆ ಒಟ್ಟಿ ಓಂಕಾರ ನಿನಗ ಗಜ್ಜ ಹಾಕ್ಬೇಕು ಇವು ನನಗ ಹೊಡಿತಿ ಕೈ ಕಟ್ ಮಸ್ತಿ ಇಪ್ಪ ಇಪ್ಪ ಇರ್ಲಿ ರೀ ಏ ಅಪ್ಪಾಜಿ ಯಪ್ಪ ಈ ಆಟನ ಇವ್ರಿಗೆ ಮಾಡಕ್ಕೆ ಸಾಧ್ಯ ದೊಡ್ಡವ್ರಿಗೆ ಆಗಲ್ಲ ಯಾಕಂದ್ರೆ ಮಕ್ಕಳು ದೇವ್ರ ಸಮಾನ ಅಂತಾರ ದೇವ್ರಕಿನ್ನ ದೊಡ್ಡವ್ರಂತ ಮಕ್ಕಳಂದ್ರೆ ಸಾಕು ಓಂಕಾರ ಸಾಕು ದೇವರನ್ನೇ ಸೋತಾನ್ರಿ ಮಕ್ಕಳ ಜೊತೆಗೆ ಏನಂತಾರಪ್ಪ ಹಿರಿಯರು ಹೇಳ್ತಾರ ಅದೊಂದು ಶಾಸ್ತ್ರನ ಇದು ಮಕ್ಕಳ ಮುಂದೆ ದೇವ್ರ ಸೋತಾನ ಅಂತ ಹೇಳ್ಕಿಸಿ ಹಂಗತೆ ಇವರು ಈ ಆಟಕ್ಕೆ ಏನು ಹೇಳಲಾರೆ ನಾನು ನೋಡ್ರಿ ಶ್ರೀ ಅಂಗಿ ಬಿಚ್ಚಿ ಅಲ್ಲ ಒಟ್ಟು ಓಂಕಾರದಿ ಅವತಾರ ಯಪ್ಪ 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 ದೇವ್ರೇ ನಂದಂತೂ ಸಿಕ್ಕಾಬಿಟ್ಟೆ ಕೆಲಸ ಐತ್ರಿಪ್ಪ ನೋಡ್ರಿ ಇಲ್ಲಿ ಓಕೆ ರೀ ಬೆಳಗ್ಗೆ ಅಂತ ಫುಲ್ ಟಯರ್ಡ್ ಒಳಗೆ ಲಾಗ್ ಸ್ಟಾರ್ಟ್ ಮಾಡೀನಿ ನೋಡೋಣಂತೆ ರೀ ಹೆಂಗೆ ಲಾಗ್ ಮುಂದೆ ಕಂಟಿನ್ಯೂ ಆಗುತ್ತಾ ಅಂತೇಳಿ ಹಲೋ ಹಾಯ್ ಫ್ರೆಂಡ್ಸ್ ಕಿಡಿಗಾಡಿದ್ದಲ್ಲ ಫ್ರೆಂಡ್ಸ್ ಹಲೋ ಹಾಯ್ ಫ್ರೆಂಡ್ಸ್ ಅನ್ನೋದ್ರಾಗ ನಮ್ಮ ಶ್ರೀ ಮಾಡಿದ ಕಿತಾಪತಿ ನೋಡ್ರಿ ಏನು ಕಿತಾಪತಿ ಮಾಡಿದ್ಯಪ್ಪ ನೀನು ಏನು ಮಾಡಿದಿ ಏನು ಹಂಗಂದ್ರೆ ಲೈಕ್ ಶೇರ್ ಕಮೆಂಟ್ ಒಮ್ಮ ಹಾಯ್ ಮಾಡಪ್ಪಾಜಿ ಓಂಕಾರ ಹಾಯ್ ಮಾಡು ಬಾಬು ಹ್ಯಾಕರ್ ಬೀಳ್ತೀಯ ಫ್ರೆಂಡ್ಸ್ ನೋಡ್ರಿ ಲಾಗ್ ಈ ಸಲ ಸ್ಟಾರ್ಟ್ ಮಾಡೀನಿ ಬೆಳಗ್ಗೆಯಿಂದ ಇಂಥ ಬರೀ ಕೆಲಸ ಮಾಡಿದ್ರೆ ಲಂಬ ಅಳಬಾಡ ಅಪ್ಪಾಜಿ ಅಳಬಾಡ ಅಪ್ಪು ಹಂಗೆ ತಿಂದಿಯನು ಮತ್ತಲ್ಲ ಯಾಕೆ ಖುಷಿ ಆಗದು ಫ್ರೆಂಡ್ಸ್ ನೋಡ್ರಿ ಹಂಗ ಮಾತಾಡ್ಕೋತ ಸಾರು ಸುಯ್ ಸುಯ್ ಅಂತೇಳಿ ಆವಾಜ್ ಬರಾಕತ್ತಿತ್ತು ಬರಲ್ ತೆಗ್ಯಾರ ಒಂದಿಷ್ಟು ಈಚೆ ಕಡೆ ಒಲ್ಲಿ ಮ್ಯಾಗ ಉಕ್ಕೇ ಬಿಟ್ಟಿತ್ತು ತುಂಬ ಮಾಡೀನ್ರಿ ನಾನು ಇನ್ನೊಂದು ಬೊಗಣೆ ಮಾಡಿದ್ರೆ ನಡೀತಿತ್ತು ಆಗಕ್ಕೆಲ್ಲ ಆಗುತ್ತಂತೇಳಿ ಶೇಂಗಾ ಸಾರು ಎಲ್ಲರಿಗೂ ಇಷ್ಟ ನಮಗೂ ಮತ್ತು ಶ್ರೀಗೂ ಕೂಡ ಈಗ ಹಾಲೊಳಗೆ ರೊಟ್ಟಿ ಅದೆಲ್ಲ ಹಾಕೋದು ಬಿಟ್ಟಿನ್ರಿ ಸಾರು ಇತ್ತಂದ್ರೆ ಎದ್ದಿಸಿ ಸಾರೊಳಗೆ ಉಣಿಸ್ಬಿಡ್ತೀನಿ ಇರ್ಲಿಕ್ಕಂದ್ರೆ ಇದು ಮಾಡಕ್ಕೆ ಹೋಗ್ತೀನಿ ರೀ ನಾನು ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕತ್ತೆ ಒಂದಿಷ್ಟು ಕಾಲ ಇರೋದಾಗ ಮಾಡಿಬಿಟ್ಟಿನಿ ಅದು ಉಕ್ಕಿದಂಗೆ ಹಾಕತ್ತು ಚರ 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 ಉಪ್ಪು 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 ಓಂಕಾರ ಸ್ಲೋ ಸ್ಲೋ ಖಾಬವಾ ಬರ್ರಿ ತಿಂತೀಯಾ ತಿಂತೀಯಾ ಸಾಕೋದ್ರೆ ತಿನ್ನಿಸ್ತೀನಿ ನೋಡ್ರಿ ಇಲ್ಲಿ
ನಿನ್ನೆ ಬರ್ಡೇ ಆದಾಗ ವಾ ಒಂದು ಸೂಪರ್ ತಾಕುಂದ್ರಿ ನಿನ್ನೆ ಬಡ್ಡೆದಾಗ ಹೇಳಿದ್ನಲ್ರಿ ಸಮೋಸ ಅದೇನು ತಿನ್ನಕ್ಕಾಗಿದ್ದಿಲ್ಲ ಅಂತೇಳಿ ಸಂಜೆ ಒಂದು ಸಮೋಸ ತಿನ್ನಾದ ಕೇಕ್ ಕೊಟ್ಟ ತಿನ್ನಕ್ಕಾಗಿದ್ದಿಲ್ಲ ನೂಡಲ್ಸ್ ಅದೆಲ್ಲ ಇದಾಗಂಗಿಲ್ಲ ಅಂತೇಳಿ ಅಲ್ಲಿ ನೀನು ಅಲ್ಲ ಸೂಪರ್ ಐತ್ರಿ ಕೇಕ್ ಮಾತ್ರ ಗುಡ್ ಬಾಯ್ ಯಾರು ಗುಡ್ ಬಾಯ್ ಯಾರು ನಾನು ಅನ್ಬೇಕು ನೀನು ಅನ್ಬೇಕು ಗುಡ್ ಬಾಯ್ ಅಂದ್ರೆ ಯಾರು ಕೈ ಎತ್ರಿ ಗುಡ್ ಬಾಯ್ ಕೋಲೆ ಓಕೆ ಗುಡ್ ಬಾಯ್ ಯಾರು ಗುಡ್ ಬಾಯ್ ಯಾರು ಒಬ್ರೇ ಉಗುರ್ ಕಡೆ ಅದ್ರಿ ಒಂದು ದಗದ ಏ ಬೂವಾ ಬೂ ತಂಬರ್ತಿ ಒಮ್ಮಗ್ ಬೂ ಅಂತ್ರಿ ಬೂ ತಗೊಂಬ ನೀರು ಕೊಟ್ರಿ ಟೈಮ್ ಸಿಕ್ಕಾಪಟ್ಟೆ ಆಗೈತೆ ಅವ್ರಿಬ್ರಿಗೆ ಉಳಿಸಿ ನಾನು ನಿಮ್ಮ ಅಮ್ಮ ಸಿಗ್ತೀನಂತ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನೋಡ್ರಿ ಮಳೆ ಐತೈತಿ ಟೈಮು ಭಾಳ ಆಗೈತಿ ಈಗ ಮಿಸ್ಸಸ್ ನೋಡ್ರಿ ಏನು ಮಾಡಾಕ್ತಾಳೆ ಚಟ್ಕೊಂಡಲ್ರಿ ಕಡುಬು ಮಾಡ್ತಾಳಂತ ಯಾವ್ದ ಕಡುಬು ಫ್ರೆಂಡ್ಸ್ ನೋಡ್ರಿ ಸುಟ್ಟಿ ಐತಿ ಹಬ್ಬ ಗಣಪತಿ ಹಬ್ಬ ಊರಾಗಿದ್ದಾಗ ಅದನ್ನ ನೀವ ಸಂಜೆ ಮುಂದೆ ಕುತ್ಕೊಂಡು ಹೇಳ್ತೇನ್ರಿ ಸದ್ಯಕ್ಕೆ ನೋಡ್ರಿ ವಿಡಿಯೋ ನಮ್ಮ ಮನೆಯವ್ರಿಗೆ ಸ್ಟಾರ್ಟ್ ಮಾಡ್ಯಾರಂತ ಬರ್ರಿ ಹಂಗೆ ನಮ್ಮ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪಲ್ಯ ಆಗೈತ್ರಿ ಸಾರು ಆಗೈತಿ ಮತ್ತು ಅನ್ನಕ್ಕೆ ಇಟ್ಟೀನಿ ಅದ್ರ ಜೊತೆಗೆ ಕೊಬ್ಬರಿ ಕಡುಬು ಮಾಡ್ಬೇಕಂತೇಳಿ ಅದಕ್ಕೋಸ್ಕರ ರೆಡಿ ಮಾಡಾಕ್ತೀನಿ ಕೊಬ್ಬರಿ ಕಡುಬು ಮಾಡೋ ಸಂಬಂಧ ಚಪಾತಿ ಮಾಡ್ಬೇಕು ಚಪಾತಿ ಮಾಡಾದ್ಮೇಲೆ ಕೊಬ್ಬರಿ ಕಡುಬು ಮಾಡಬೇಕು ಮನೆಯವ್ರಿಗೆ ಒಂದು ಸ್ವಲ್ಪ ಕೊಬ್ಬರಿ ಯಾರು ತುರ್ದು ಕೊಡ್ರಿ ಅಂತೇಳಿ ಅಂದ್ರೆ ಈಗ ಎದ್ದಾರಿ ಮಕ್ಕೊಂಡು ಸುಟ್ಟಿ ಇರುತ್ತೆ ರೀ ಮತ್ತು ಪಾಪ ಮನ್ಯಾಗ ಹೈರಾಣಾಗಿರ್ತಾರಲ್ಲೆಲ್ಲ ಕಂಪ್ನಿ ಕೆಲಸದೊಳಗೆ ಕೆಲಸ ಮಾಡ್ಬೇಕಲ್ಲ ಅವರು ಹೊರಗೆ ದುಡ್ಡು ಬರ್ತಾರ್ರಿ ಮತ್ತು ಮಕ್ಕಳಂತೇಳಿ ನಾನು ಈಗ ಎದ್ಕೇಸಿ ವಿಡಿಯೋ ಮಾಡಾಕತ್ತಾರೆ ಎಲ್ಲ ಆಗೈತಿ ಅಡಿಗೆ ಚಪಾತಿ ಕಡುಬು ಒಂದ ಉಳಿದೈತಿ ಗಣಪತಿ ಹಬ್ಬ ನಿಮ್ಮ ಕಡೆ ಯಾವ ರೀತಿ ಗಣಪತಿ ಆಚರಿಸ್ತೀರಿ ಯಾರ ಮನೆಗೆ ಎಲ್ಲರ ಮನೆಗೂ ಇರಲ್ರಿ ಅದು ಪದ್ಧತಿ ಗಣಪತಿ ಕುಂದರ್ಸೋದು ಕೆಲವೊಬ್ರ ಮನ್ಯಾಗ ಅಷ್ಟೇ ಇರ್ತೈತಿ ಮೊದಲಿಂದ ಕುಂದರ್ಸ್ಕೊಂಡ್ ಬಂದಿದ್ರ ಇಲ್ಲ ಹಿಂಗತೆ ಕಮೆಂಟ್ ಮಾಡಿ ಹೇಳ್ರಿ ಯಾರ್ಯಾರ ಮನ್ಯಾಗ ಕುಂದರ್ಸ್ತೀವಿ ಅಂತೇಳಿ ವಾ ಮುಳಗಾಯಿ ಬದ್ನಿಕಾಯಿ ಪಲ್ಯ ಕೆಳಗಿನ ಸಾರನ್ನು ಸಾರು ಇದು ಅನ್ನ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾನ್ಸು ಇದು ಕುಯ್ಕು ಏನಾಗ್ತೈತಿ ಬಾಪ ಹಾಲು ಕುಡಿತಿ ಬಾ ನೀರು ಕುಡಿಸ್ಯಪ್ಪ ರಚಿತಾ ಈಗ ಅಡುಗೆ ಮುಗಿಸ್ತೀರಿ ಊಟ ಮಾಡತ್ತಾರಂತ ಎರಡಾಗೈತಿ ಇನ್ನೂ ಮಕ್ಕಳಿಗೂ ಇಲ್ಲ ನಮಗೂ ಇಲ್ಲ ಮನ್ಯಾಗ ಇರ್ತಾರ ಇವ್ರು ಸ್ವಲ್ಪ ಇದ್ದ ದಿನಾರ ಹಿಂಗೆ ಏನಾರ ಮಾಡೋದಿನ ನಮ್ಮ ಮನೆ ಒರ್ಸ್ಕೊಳ್ಳೋದು ಎಲ್ಲ ಮಾಡ್ತಿರ್ತೀನಿ ಯಾವಾಗಾರ ಒಂದು ನೀಟು ಫುಲ್ಲದಿಂದಾಗ ಎಲ್ಲ ಮಾಡ್ತಾರ ಹಿಂಗೆ ಮಾಡ್ಬೇಕು ಇಂಥದ್ದಿದ್ದಾಗ ಇಬ್ರು ಇಲ್ಲಿ ಗೊತ್ತಿದ್ದಾರೆ ಹೇಳ್ಯಾರ ಗಣಪತಿ ಕುಂದಿರ್ಸ್ತೀವಿ ಬರ್ರಿ ಅಂತೇಳಿ ಊಟಕ್ಕಲ್ಲ ಹೇಳ್ಯಾರ ಅವರು ಇಲ್ಲಿ ಮನೆ ಮಾಡಾರ್ದೆ ಹೆಂಗೆ ಹೋಗೋದಾಗತ್ರಿ ಏನು ಮಾಡಿಲ್ರಿ ಮುಂಜಾನೆ ಸುಟ್ಟಿ ಇವತ್ತರೆ ಈಗ ಒದ್ರಾಡಕತ್ತಿ ಬೈದಾಡಕತ್ತಿ ವಿಡಿಯೋ ಮಾಡಕ್ ಬಂದಾರ ಅಷ್ಟೇ ಎಂತಿಂತ ಊರಾಗೂ ಹಂಗೆ ರೀ ಅದು ಹಿಂದಾಗ ಹೇಳ್ತೀನಿ ಹೇಳಂಗಿಲ್ಲ ನಿಮ್ಗೆ ಇರ್ಲಕ್ಕ ಅವ್ರಿಗೊಬ್ರು ಜಾಗೈತಿ ಹಬ್ಬ ನೋಡಿ ನಾವು ಗಣಪತಿ ಊರಾಗ ಕುಂದ್ರಿಸ್ತೀವಿ ಅಂದ್ರು ಇಲ್ಲಿ ಬಂದಿವ್ರಿ ರೀಸನ್ ಗೊತ್ತಲ್ಲ ನಿಮಗ ನಮ್ಮ ರಾಧಿಕಾ ಪ್ರೆಗ್ನೆಂಟ್ ಹೇಳಿಲ್ಲಲ್ಲ ನಿಮ್ಗ ಹೌದ್ರಿ ನಮ್ಮ ರಾಧಿಕಾ ಮತ್ತೆ ಪ್ರೆಗ್ನೆಂಟ್ ಸೆಕೆಂಡ್ ಪಾಪು ಮತ್ ಪ್ರೆಗ್ನೆಂಟ್ ಅದಾಳ ಹಂಗಾಗಿ ಈ ವರ್ಷ ಗಣಪತಿನ ನಾವು ಇಡ್ತೀವಿ ಅಷ್ಟೇ ರೀ ವಿಸರ್ಜನೆ ಮಾಡೋದಿಲ್ಲ ಹಂಗಾಗಿ ನಮ್ದು ಇಡೋದಕ್ಕಿಂತ ವಿಸರ್ಜನೆ ಮಾಡೋದ ಗ್ರ್ಯಾಂಡ್ ಇರ್ತೈತ್ರಿ ಮತ್ತ ಊರಿಗೆ ಬಂದ್ಬಿಟ್ಟಿವಿ ನಾವು ಇರ್ಲಿ ಗಣಪತಿ ಈ ವರ್ಷ ಏನು ವಿಸರ್ಜನೆ ಮಾಡೋದಿಲ್ಲಲ್ಲ ಅಂತ ಹೇಳಿ ಇವನ್ ಬರೇ ಸೆಟ್ಗಳು ನೋಡು ಒಂದ್ ಕಾಲದಾಗ ಎದಕ್ಕೀಗ ಒಕ್ಕರಿ ಫ್ರೆಂಡ್ಸ್ ನಾಳೆ ಚಂದಾಗ ರೆಡಿಯಾಗಿ ಟೈಮ್ ಆಗೈತ್ರಿ ಒಮ್ಮಗ್ ಹೊಟ್ಟೆ ಸ್ಥಿತಿ ಅದಕ್ಕೆ ಅಳ್ತಿರ್ತಾನವ ಚಪಾತಿ ಮಾಡಿ ಕಡುಬು ಮಾಡಿ ಚಪಾತಿನ ಹಾಲಾಗ ನೆನೆ ಇಟ್ಟು ನೆಕ್ಸ್ಟ್ ಅವಾಗ ನಾವು ತಿನ್ನಿಸ್ಬೇಕು ಹಿಂಗೆ ರೀ
ಒಂದೊಂದ್ ದಿನ ಇಂಥದ್ ಏನ್ರ ಇದ್ರೆ ಏನು ಮಾಡ್ಲಿಕ್ಕೆ ಸುಳ್ಳದಿಂದ ಏನ್ ಮಾಡಿದ್ರು ನೀರಾಗ ಹುಚ್ಚಿ ಅಂತ ತೊಳ್ದಂಗ ಆಗ್ತದೆ. ಇವತ್ತು ಜಲ್ದಿ ಮಾಡಿದ್ರೆ ಅಡಿಗೆ ಅಷ್ಟು ಜಲ್ದಿ ಮುಗಿತೈತಿ. ಗ್ಯಾಸ್ ಸಂಬಂಧಕ್ಕೆ ರಚಿತ ಸಮಯ ಮನ್ಯಾಗ ಉಳ್ಕೊಂಡು ಇಬ್ರಿಗೆ ಹೇಳ್ಯಾರ, ಇಬ್ರು ಕೂಡ ಹೋಗುನಂತ ಹೇಳಿ ಆಕಿ ತಿರುಗಿ ಊಟ ಆಗೈತ್ರಿ. ತುರಿರಿ ಬಡ 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 ತುರಿರಿ. ಈಗ ಫ್ರೆಂಡ್ಸ ನೋಡ್ರಿ ಇಲ್ಲಿ ನಮ್ಮನೆಯವರು ಕೊಬ್ಬರಿ ತುರಿದ್ರು. ನೆಕ್ಸ್ಟು ಬೆಲ್ಲ ತುರಿಯತ್ತಾರ, ಕೊಬ್ಬರಿ ಕಡುಬು ಮಾಡ್ಬೇಕಂತೇಳಿ. ನಮ್ಮ ಓಂಕಾರ ಮುಕ್ಕೊಂಡ ವೆದ್ದಾನ. ತಿನ್ನೊಂದಿಟ್ಟು ಕೊಬ್ಬರಿ ತಿನ್ನೋಮು, ಕೊಬ್ಬರಿ ತಿನ್ನೊಂದಿಟ್ಟು. ಅಲ್ಲೇ ಏ ಕೈಗತ್ತ ಓಂಕಾರ ಕೈಗತ್ತ ಸೀದಾ ಇಡೋದು ಅಷ್ಟಾಕ್ ಮುಖೋಶಿ. ದೊಡ್ಡನ್ ಬೆಲ್ ಬೀಳುತ್ತೆ ಇಲ್ಲ. ನೋಡಲ್ ಗಾಡಿ ವಾವ್. ಸಿರಿ ಎಲ್ಲೋಗ್ಯಾನ, ಸಿರಿ ಎಲ್ಲೋಗ್ಯಾನ, ಎಲ್ಲೋಗ್ಯಾನ ಸಿರಿ. ಈ ಮಳೆ ಬಂದ್ರಿ ಫ್ರೆಂಡ್ಸ, ಇಷ್ಟು ಸಿಕ್ಕಾಪಟ್ಟೆ ಬ್ಯಾಸರ ಆಗುತ್ತಲ್ಲ. 3 ದಿನ 2 ದಿನ ಇದ್ದಿದ್ದಿಲ್ರಿ ಬಂದಾಗಿನ ಸುಟ್ಟಿ. 3 ದಿನ ಆಯ್ತು. ಇವು ಕೌದಿ ಒಣಕ, ಬಟ್ಟಿ ಒಣಕ, ಯಪ್ಪ ದೇವ್ರೆ ತಲೆ ಎಲ್ಲ ಚಿಟ್ಟಂದು ಹೋಗ್ತೈತಿ ನೋಡ್ರಿ. ಇಲ್ಲಿ ನಮ್ಮ ಸಿರಿ ಅಲ್ಲಿ ಮುಕ್ಕೊಂಡಾನ, ಅಡ್ಡಾಡಕತ್ತಾನ. ಬೀಳುತ್ತೆ ಇಲ್ಲ ನೋಡ್ರಿ. ಆಯ್ತಾ ಏನಂದಿರ್ತೀರಿ ಬೆಲ್ಲ ಸಿಸಿ ನೋಡೋ ನಿಂತಲ್ಲಿ ಹಂಗೆ ಮುಚ್ಚಿ ಹೊಡಿತಾನೆ ಹಡಿಬಿಟ್ಟು. ಸಣ್ಣ ಪಾಪ ನೀ ಹೇಳಕ್ ಬರ್ಲಾನು ಬಾಯಿ ನೋಡಿ ಎಷ್ಟು ಚಂದ ಹಿಡ್ದಾನ. ಒಮ್ಮು ಚೀಚಿ ಬ್ಯಾಡ್ ಬಾಯ್ ಒಮ್ಮುಚ್ಚಿ ಅದ್ರಾಗ ಬಿದ್ದಿಯಪ್ಪ ಜಾರಿ. ಪಟಾಕ ದಿಕ್ಕೋ ಪಟಾಕ ಡಮ್ ಡಮ್. ವಾ ಪಟಾಕ ಡಮ್ ಡಮ್. ಸರಿ ಸರಿ ಇಂದಕ್ಕೆ ಸರಿ ಓಂಕಾರ. ಬಜ್ಜಿ ಮಾಡಿ ಏನು ಕರಿಗಡ್ಬು ನೋಡ್ರಿ. ಬಜ್ಜಿ ಅಂತ ಬಜ್ಜಿ ಇದು ಕರಿಗಡ್ಬು. ಸಿಟ್ಟು ಬಂದೈತಿ ಏನು ಹೇಳಪ್ಪ ಇವನ ಅಂತ ಮನಸ್ಸಾಗ. ಪಾಪ ಮಾಡಾಕತ್ತಾಳೆ. ಬೆಳಗ್ಗೆ 4 ಗಂಟೆಗೆ ಎದ್ದಾಳ. ಇನ್ನಕ್ಕಾದ್ರೆ ಕರಿಗಡ್ಬು. ನೀನೇ ಹೇಳಿ ಎಟ್ಟಕ್ಕೆ ಇದ್ದಿ. ಪುಂಡ ಬೆಲ್ಲದ ಉಂಡಿ ಬೆಲ್ಲ ತೊಗೊಂಡ. ಏಯ್ ಹೋಮ ಈ ಕಡೆ ತೋರಿಸಿ. ಏನಪ್ಪದು ಏನದು? ವಾವ್, ಅರ್ಧ ತಿಂದು ಖಾಲಿ ಮಾಡಲ್ರಿ ಇವು. ಅಲ್ಲೋಡಿ ಎಲ್ಲೋಡಿ ಯಪ್ಪ. ಕಾ ತಿನ್ನು. ಈಗ ಇವ್ರಿಗೆ ಕೊಡು, ಇವ್ರಿಗೆ ಕೊಡು. ಬಾಯನ್. ಹಾಂ, ನೀವು ಬೆಲ್ಲ ತಿನ್ನಿರಿ ಬೆಳಗ್ಗೆ ಎದ್ದು. ಮನ್ಯಾಗ ಯಾವತ್ತಿಗೂ ಮನಿ ಸ್ವಚ್ಛಿದ್ರ ಮನಸ್ಸು ಚಂದ ಇರ್ತೈತಿ, ಶಾಂತಿ ಇರ್ತೈತಿ. ಇದು ಫ್ರಿಜ್ ಮುಚ್ಚಿದ್ರ ಹೊಸ ಫ್ರಿಜ್ ಅಂತೀರಿ. ಇದು ಮುಚ್ಚಿದ್ರ ಡೋರ್ ಇದು ಬಂದಾಗಲ್ಲ. ನೀರು ಹನಿ ಹನಿ ಎಲ್ಲ ಕಾಯಿಪಲ್ಯದ ಮ್ಯಾಗ ಎಲ್ಲದ್ರ ಮ್ಯಾಗ 3 ಸಾಚ ತಳ ನೀರು ಇಳಿತಾವ. ಇದು ಗ್ಯಾಸು ಸಣ್ಣ ಮಾಡಕ್ ಹೋದ್ರ ಬಂದೇ ಆಗ್ಬಿಡ್ತೈತಿ. ಇಟ್ರ ಜೋರೇ ಇಡಬೇಕು ನೋಡ್ರಿ. ಹಂಗಾಗಿ ಕಡುಬು ಸಮಸ್ಯೆ ಇದೆ, ಏನೋ ಇಲ್ಲಿ ಸಮಸ್ಯೆ ಇದೆ. ನೀನೇ ದೊಡ್ಡ ಸಮಸ್ಯೆ. ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಹೇಳತ್ತಿರ್ಲ ನೀನೇ ದೊಡ್ಡ ಸಮಸ್ಯೆ ಅಂತೇಳಿ. ಅಜ್ಜಾರಿಗೆ ಕರೆಸ್ಬೇಕು. ನೀ ಸುದ್ದಿರು ಮಂತ್ರವಾದಿಗೆ ಕರೆಸ್ಬೇಕು. ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ನೀ ಸುದ್ದಿರು ಎಲ್ಲ ತಾನೇ ಚಂದ ಇರ್ತಿತ್ತು. ಶಾಣೆ ಆಗ. ಶಾಣೆ ಶಾಣೆ. ಹನಿ ಹೆಣ್ಮಕ್ಳು ಲಕ್ಷ್ಮಿ ಅಂತ್ರಿ. ಹಾಗೆ ಅವ್ರ ಶಾಂತಿ ಇದ್ರೆ ಇಡೀ ಮನಿನ ಶಾಂತಿ ಇರ್ತೈತಂತ. ಅವ್ರ ರಾವ್ ಎತ್ರು ಇಡೀ ಮನಿ ರಾವ್ ರಾವ್ ಅಂತಿ. ಸದ್ದ ಹಂಗೆ ಆಗೈತ್ರಿ ಈಗ ಹಬ್ಬದ ದಿನ. ಎಲ್ಲಿ ಕೂಡ ಕೈ ತಪ್ಪ ನಿಂದಿರ್ಲತ್ತಿಲ್ಲ.
ಬಟ್ ಸುಟ್ಟಿ ಇದ್ರೆ ನಿದ್ರಿ ನಿದ್ದೆ ಮಾಡ್ಬೇಕು ಮನುಷ್ಯ. ಎಷ್ಟು ನಿದ್ದೆ ಮಾಡ್ತಾರೆ ಚಲೋ ಅಂತ. ಅದು ಚಂಚನ ಅದ ತೆಗ್ದಪ್ಪಾನು ಅದ ತೆಗ್ದ ಆಗ್ಬಾರ್ದು ಚಂಚನ. ಮನುಷ್ಯ ನಿದ್ದೆ ಮಾಡ್ಬೇಕು. ನಿದ್ದೆ ಮಾಡಕಂತ ಟೈಮ್ ಕೊಟ್ಟು ಮುಕ್ಕೋಬೇಕು. ಎಲ್ಲಿ ಮುಕ್ಕೋಣ ಮಳೆ ಐತಿದ್ದ ಈಗೆಲ್ಲ ಟೈಮ್ ತಗೊಂಡು ಮುಕ್ಕೋಬಾರ್ದು. ಅಲ್ಲ ಮಳೆ ಐತಿದ್ದ ಮುಕ್ಕೋಣ ಆಗುತ್ತೆ. ಇರ್ಲಿಕ್ಕೆ ಮಳೆ ಇರ್ತಿದ್ದೇನ. ಒಂದ್ ಮನುಷ್ಯ ಎಷ್ಟು ಬ್ಯಾನಿ ಹೇಳ್ಬೇಕು ಹೇಳ್ರಿ ನೋಡು. ಎಲ್ಲ ಗಂಡಸರ ಜಾತಿ ದುಡಿ ಜಾತಿ. ಗಂಡ್ಮಕ್ಳಿಗೆ ಮನ್ಯಾಗ ಮಾಡತ್ ಯಾರು ಅನ್ನಲ್ಲ. ಹೆಣ್ಮಕ್ಳಿಗೆ ಹೊರ ದುಡ್ದು ಹೇಳ್ತಾರ ಇಲ್ಲ ಅನ್ನಲ್ಲ. ಆದ್ರೆ ಹೆಚ್ಚು ಯಾರ್ದಾರ 4 ಮಂದಿ ಬಂದು ನ್ಯಾಯ ಹೇಳ್ಬೇಕಾದ್ರೆ ಏನಂತ ಹೇಳ್ತಾರ್ರಿ? ದುಡಿಬೇಕಪ್ಪ ನೀನು, ತಂದು ಹಾಕ್ಬೇಕಪ್ಪ ನೀನು. ಹೆಣ್ಮಕ್ಳಿಗೆ ಏನ್ ಹೇಳ್ತಾರ್ರಿ? ಮಾಡ್ಬೇಕವ ನೀನು, ಮನೆಯಿಂದ ಅಡಿಗೆ ದಗದ ಕಸ ಮುಚ್ಚಿರಿ ಮಾಡಿದ್ದೆಲ್ಲ ತಿಂದು ಕುಂದ್ರವ ನೀವು ಇಂಥವೆಲ್ಲ ಮಾಡ್ಬೇಕವ ನೀ ಅಂತಾರೆ. ಕೈ ಬ್ಯಾನಾತು, ಕಾಲು ಬ್ಯಾನಾತು, ತೆನಿ ನುಸ್ತು, ನಿಂತಾಗಿಲ್ಲ ಏನಪ್ಪ ನಿಂದ ಆನೆ ಒಟ್ಟ ಇದರಿ. ಕೈ ನುಸ್ತು, ಕಾಲು ನುಸ್ತು. ಏನೇ ಬರತ್ತೇನು? ನಮ್ಮ ಅಣ್ಣನ ತಗದ ನೋಡಿದ್ರಿ ಏನಂತಾರ? ನಮ್ಮ ಅಣ್ಣನಾಗ ತಗದಾಗಿದ್ರಿ ಇವ್ರೇನು ಮಾಡ್ತಾ ಇದ್ದಿಲ್ಲಲ್ರಿ ಇವ್ರೇನ್ ನಮ್ಮ ಅಣ್ಣ ಅಂದ್ರೆ ನಮ್ಮ ಇದ್ನಾರಿ. ಅವ್ರ ನಟ ತಗದಾಗಿದ್ರೆ ಎಷ್ಟು ತಗದ ಮಾಡ್ತಾನ ಅಂತ ಮಾಡಿದ್ರಿ. ಮತ್ ರಾತ್ರಿ ನಸಿನಾಗ ಎದ್ದು ಸವಾಲಿಗೆ ಹೋಗಿ ಮಾರಿ 4ಕ್ಕ ಹೋಗಿ ಮತ್ತೊಳ ಸಂಜೆ ಟಮಾಟಿ ಹೆರಿ ಮಾಡು. ಹಂಗತೆ ದಗದ್ ವಜ್ಜೆ ಆಗ್ಬೇಕಾಗಿತ್ರಿ. ಗೊತ್ತಾಕಿತ್ತು ನೋಡ್ರಿ ಗ್ಯಾಸ್. ಹಿಂಗಾದ್ರೆ ಸಿಟ್ಟು ಬರತ್ತಿಲ್ರಿ, ನೀವೇ ಹೇಳ್ರಿ. ಯಾವ ಹೆಣ್ಣು ಮಗಳಿಗೆ ಸಿಟ್ಟು ಬರಲ್ಲ. ಈಗ ಬಂದಾಗ್ಬಿಡ್ತೀರಿ ಫುಲ್ ಸಣ್ಣ ಇಟ್ಟಂದ್ರ ಪಕ್ 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 ಬಂದಾಗ್ಬಿಡ್ತೈತಿ. ಯಾಕಾಗತ್ತ ಏನಾಗತ್ತ? ಫ್ರಿಜ್ ಇಲ್ಲೇ ತಗೊಂಬಂದಾರಿ ಗೋವಾದಾಗಿ. ಗಣಸರ್ ತೆಗ್ದು ಹೇಳ್ತೀನಿ ಕೇಳ್ರಿ. ಇಲ್ಲಿ ಯಾಕೆ ಸಿಟ್ಟು ಬರುತ್ತೆ ಅಂತೇಳಿ ಗೋವಾದಾಗ ತಗೊಂಬಂದಾರ. 1 ವರ್ಷದ ತರ ವಾರಂಟಿ ಇರ್ತದಿಲ್ರಿ. ಒಂದ್ ಕಾರಣ ಡೆಲಿವರಿ ಆಗಿ ಬಂದಾಗಿನ ಸುಟ್ಟಿ ಹೇಳತ್ತೀನಿ ನಾನು. ಅವಾಗ ಫಸ್ಟ್ ನೋಡಿ ನನಗೂ ಸರ್ಪ್ರೈಸ್ ಆಯ್ತದು. ಫ್ರಿಜ್ ಮನ್ಯಾಗ ನೋಡಿ ಒಮ್ಮೆ ಅವಾಗಿನ ಸುಟ್ಟನು ಈ ಡೋರ್ ಕುಂದ್ರಲ್ದು, ಯಾಕ ನೀರು ಬೀಳ್ತಾವ ಅಂತಾನೆ ಹೇಳಕತ್ತೀನಿ. ತಂದಿದ್ದು ಇಲ್ಲೇ ವಾಸ್ಕೋದಾಗ. ಅದ ಕಂಪ್ಲೇಂಟ್ ಮಾಡ್ತಾರ. ಇನ್ನೊಬ್ರಾಗಿ ಹೋಗಿ ಫ್ರಿಜ್ ಕೊಟ್ಟು ಬರ್ತಿದ್ರಿ. ಕಂಪ್ಲೇಂಟ್ ಮಾಡಕ್ ತಯಾರಿಲ್ಲ, ಅದ್ರ ಅವ್ರನ್ನ ಕರೆಸಿ ತೋರ್ಸಾಕು ತಯಾರಿಲ್ಲ, ಏನೂ ತಯಾರಿಲ್ಲ. ಎಷ್ಟಾರ ತೊಳಿರಿ ಎಷ್ಟಾರ ಮಾಡ್ರಿ, ಮತ್ತ ಫ್ರಿಜ್ ಅದ ಲೆಕ್ಕನಿ. ಮತ್ತ ನೀರ್ ಬೀಳುದೇ ಹಂಗ ಹಾಕತ್ರ ಮನ್ಯಾಗ ದಗದ ಮಾಡ್ರಿ ಹೆಂಗ್ ಮನಸ್ಸು ಬರುತ್ತೆ ಹೇಳ್ರಿ. ಕೈ ಇಟ್ರೆ ಕಾಯಿಪಲ್ಯದ ಮ್ಯಾಗ ಬಿತ್ತು ಚಂದ ಅನ್ಸತ್ರಿ ಅದು. ಈಗ ಸದ್ದ ಬಡ ಬಡ ಮಗ್ಲ ಹಾಕೊಂಡ್ ಶ್ರೀನ ಸದ್ ಮುಕ್ಕೊಂಡಾರ. ಈಗ ಓಂಕಾರ ಮುಕ್ಕೊಂಡಾರ. ಈಗ ಊಟ ಮಾಡಿಂದ ಒಂದಿಟ್ಟು ನಂಗೆ ನೆಮ್ಮದಿ ಅನ್ಸ್ಬೇಕಿಲ್ಲ. ಈಗ ಮೊದ್ಲ ಸುಮ್ಮನೆ ಮುಕ್ಕೋಸ್ಬಾರ್ದಾಗಿತ್ತು. ಈಗ ಮುಕ್ಕೋಸ್ಬಿಟ್ಟಾರ. ಈಗ ಊಟ ಮಾಡಿಂದ ಅವ್ರು ಮುಕ್ಕೊಳಂಗಿಲ್ಲ. ಮತ್ತ ಒಂದಿನಾರ ಮಕ್ಳಿಗೆ ಒಣಸೋದು ತಿನ್ಸೋದು ಕೇಳಬಾರ್ದು. ಅದನ್ನ ನನ್ನ ಕೈಲ ಉಣ್ತಾರಲ್ಲ ಅವ್ರು ಉಣಿಸಿದ್ರೆ ಉಣ್ತಾರ್ರಿ. ಉಣಿಸಿದ್ದೇ ಇಲ್ಲ ಅವ್ರಿಗೆ ರೂಢಿನೂ ಇಲ್ಲ, ಅವ್ರಿಗೆ ಸದ್ ಉಣ್ಣೋದು ಇಲ್ಲ. ನನಗ ನಿನ್ನೆ ಸುಟ್ಟು ಚಂದ ಊಟ ಮಾಡಿಲ್ಲ. ಮುಂಜಾನೆ ಟಾವ್ಲಕತ್ತಿದ್ದೀನಿ. ಹೊಟ್ಟೆ ಸಿಕ್ಕಾಬಿಟ್ಟೆ ಹಸೈತಿ. ಇದೆಲ್ಲ ನಿಂತ್ಕೊಂಡು ಮಾಡಿ ಸದ್ ದಿನ ಅವ್ರಿಬ್ರಿಗೆ ಉಣಿಸಿದ್ರಾಗ ಅದು ಹಸು ಮೀರಿ ಹೋಗ್ಬಿಡ್ತೈತ್ರಿ. ಆ ಕಡೆ ಯಾವ ಉಳ್ತಾರೆ 2 ಗಂಟೆ ಇಲ್ಲೇ ಮಾಡ್ಕೊಂತ 4 ಹಂಗ ಕರಿಗಾಡು. ದೇವ್ರು ದಿನ್ರಿ ಏನಿಲ್ಲ ನೋಡ್. ನಾನು ದೇವ್ರಿಗೆ 4 ಎತ್ತಿಡುದು. ಪೂಜೆ ಮಾಡಿಲ್ರಿ. ದೀಪ ಅದೆಲ್ಲ ಹಚ್ಚಿನಿ. ಕಡುಬು ಮಾಡಿ ಒಂದಿಟ್ಟು ಅನ್ನ ಅದ ಹಾಕಿ ಎಡಿ ಹಿಡಿಬೇಕು ಅಷ್ಟೇ. ತಿನ್ನಪ್ಪ ನೀ ತಿನ್ನು ತಿನ್ನು. ಇವತ್ತಿನಷ್ಟು
ಇವತ್ತಿನಷ್ಟು ಸಿಟ್ಟು ಬಹುಶಃ ಯಾವ ಲಾಗ್ದಾಗೂ ನೋಡಿರ್ಲಿಕ್ಕಿಲ್ಲ ನೀವು. ಅಯ್ಯಪ್ಪ ಕರಿಗಡಬು ಕರಿಗಡಬು ಅಮ್ಮ ಅವ್ರ ಬೆಲ್ಲದ ಕಣ್ಣಿನ ಹಿಡ್ಕೊಂಡ ತಿನ್ನಕ್ ಕೊಡಕ್ಕೆ ಇಲ್ಲ ತಮ್ಮ ತಂಬ 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 ಬೇಕು ಬೇಕು ತಗೋ ಅಪ್ಪಾಜಿ ಈಗ ಹಿಡಿ ಇಲ್ಲ 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 ಶಾನೆ ಶಾನೆ ಗುಡ್ ಬಾಯ್ ವಾವ್ ವಾವ್ ಬೋಲ್ ಏ ವಾವ್ ವಾವ್ ಏಯ್ ಚೀ ಏನದು ಚೀ ಅಲ್ಲ ಚೀ ಇರಿ ಬರ್ತಾವ ನಿನಗೆಲ್ಲ ಬವ್ವ ಕಡಿತಾವ ಕಡಿತಾವ ಬವ್ವ ನಿನಗೆ ಬವ್ವ ಕಡಿತಾವ ಕಾಕ್ರೋಚ್ ಬರ್ತಾವ ಕಾಕ್ರೋಚ್ ಕಾಕು ಅಲ್ಲಿ ಹಿಂದೆ ಕಾಕ್ರೋಚ್ ಇದ್ಕ ಕಾಕ್ರೋಚ್ ಕಾಲ ಕಾಕ್ರೋಚ್ ಈಗ ಪೋಪ ಬಂದು ಕಾಕ್ರೋಚ್ ಬಂದು ಕಾಲ ಬಂತು ಹಿಂದಿದ್ಕ ಟಿ ಶರ್ಟ್ನಾಗ ಐತೆ ಈ ಚಡ್ಡೆಗೆ ಹೋಯ್ತು ಚಡ್ಡೆಗೆ ಕಾಕ್ರೋಚ್ ಚಡ್ಡೆಗ ಚೀ ಎಲ್ಲಿ ಅಲ್ಲಿಲ್ಲ ಈಗ ಇಲ್ಲಿ ಚಡ್ಡೆ ಹೋಯ್ತು ಚಡ್ಡೆ ಚೀ ಕಿದಾರ ಚೀ ಅಪ್ಪ ಮಳಿ ನೋಡು ಹತ್ತಿದಂಗ ಮಳಿ ಹಾಯ್ ಫ್ರೆಂಡ್ಸ ಬರ್ರಿ ಸದ್ದ ಲಾಗ್ ನಾನು ಸ್ಟಾರ್ಟ್ ಮಾಡತ್ತೀನಿ ಸಂಜೆ ಟೈಮ್ನಾಗ ನೋಡ್ರಿ ಚಲೋ ಇದ್ರಿ ಫ್ರೆಂಡ್ಸ ಇಲ್ಲೇ ಒಂದಿಬ್ರು ಗಣಪತಿ ಇಟ್ಟಾರ ನಮಗೆ ಗೊತ್ತಿದ್ದವರು ಅವರು ಹೇಳ್ಯಾರಿ ಗಣಪತಿ ಬಾ ನಮಸ್ತೆ ಮಾಡೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಹೇಳಿದ್ರು ಅವರು ನಮ್ದ ನೋಡಿದ್ರಲ್ಲ ಮಧ್ಯಾಹ್ನ ರಗಳೆ ಹತ್ತಕ್ಕೆ ಕಂದಾಪುರ ಸಿಟ್ಟು ಬಂದಿತ್ತು ಹಾಗಾಗಿ ಸದ್ದ ಬರೀ ಹಂಗ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ರಾಯ್ತು ಅಂತೇಳಿ ನಾನು ತಯಾರಾಗಿದ್ರಿ ರಚಿತಾನು ತಯಾರಾಗ್ಯಾಳ ಸದ್ದ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ರೀ ಇಲ್ಲೇ ಒಂದಿಷ್ಟು ಹೂವು ಹರ್ಕೊಂಡ್ ಬರ್ತೀನಿ ಬಂದಿಂದ ಇಬ್ಬರಿಗೂ ಹೊಸ ಹಂಗೆ ಹಾಕಿ ಮಳೆ ನಿಂತು ಅಂದ್ರೆ ಗುಡಿಗೆ ಹೋಗಿ ಬರ್ತೀನಿ ಇಲ್ಲಿಕಂದಿಲ್ಲ ಹಿಂಗೆ ಮಳೆ ಬರಾಕೈತ್ರಿ ಫ್ರೆಂಡ್ಸ ಮುಗ್ಲಿ ಏನಾದ್ರು ಬಿದ್ದೈತೆ ಏನ ಆ ಥರ ಅನಿಸ್ಬಿಟ್ಟು ಸಿಕ್ಕಾಬಿಟ್ಟು ಮಳೆ ಒಂದು ನಿಮಿಷ ಬರ್ದು ಒಂದು ನಿಮಿಷ ಹೋಗೋದು ಒಂದು ನಿಮಿಷ ಬರ್ದು ಹೋಗುದು ಇವತ್ತು ಎಲ್ಲೇ ಹೋಗಕ್ಕಾಗಲ್ಲ ಒಂದು ದೇವ್ರಿಗೆ ಹೋಗಿ ಯಾಕ ಒಂದು ದೇವ್ರಿಗೆ ಹೋಗಕ್ಕಾಗಲ್ಲ ಒಂದು ಎದಕ್ಕೂ ಹೋಗಕ್ಕಾಗಲ್ಲ ಹಂಗಾಗಿ ಬೇಜಾರು ಅನ್ಸುತ್ತಾ ಹೂವು ಇಟ್ಕೊಂಡಿನಿ ನೋಡ್ರಿ ಹೂವು ನಮ್ಮ ಸಿರಿ ಬಡ್ಡದಾಗ ತಗೊಂಡ್ಬಂದು ನೀವು ಹಂಗೆ ಅವತ್ತು ಸಂದಿನಾಗ ಬೀಚ್ ಹಂಗೆ ಇಟ್ಟಿದ್ದೆ ಮುಕ್ಕೊಳಗೆ ಬ್ಯಾಡ ಅಂತೇಳಿ ಅವ ಈ ಸದ್ದ ಯೂಸ್ ಅದು ಸೀರೆನೂ ಕೂಡ ಭಾಳ ದಿನದಿಂದ ನೋಡ್ರಿ ಹೆಂಗ್ ಕಾಣತ್ತೆ ಕಮೆಂಟ್ ಮಾಡಿ ನಂಗೆ ಸೀರೆ ಉಡೋದಂದ್ರೆ ಆಗ ಹಠ ಮಾಡಿ ನಂಗೆ ಸೀರೆ ಉಡಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನಿಜಕ್ಕೂ ಈ ಸದ್ಯಕ್ಕ ಸೀರೆ ಉಟ್ಕೊಂಡು ಹುಡುಗರು ಹೊತ್ಕೊಂಡು ಎಲ್ಲರೂ ಹೋಗ್ತೀರಿ ಮಾಡ್ತಾ ಇದ್ರೆ ಅಲ್ಲಿಂದ ಆಗಲ್ಲ ಎಷ್ಟು ಕಷ್ಟ ಆದ್ರೆ ಹೊಟ್ಟಿ ಬಾಜು ಕರಗಿತ್ರಿ ಊರಿಗೆ ಹೋದಾಗಿನ ಸುತ್ತು ಮಾತುಗಳು ಜಾಸ್ತಿ ಆತಂತ ಹೇಳ್ತೀನಿ ನಾನು ಸಿಕ್ಕಾಪಟ್ಟೆ ಹೊಟ್ಟಿ ಬಂದೈತಿ ಹಂಗಾಗಿ ಒಂಥರ ಅದು ಶೇಪೇ ಚೇಂಜ್ ಅನ್ನಿಸ್ಬಿಡ್ತೈತಿ ಇಷ್ಟ ಆಗಂಗಿಲ್ಲ ಈ ಸದ್ಯಕ್ಕ ಆದ್ರೂ ಹುಟ್ಟಿ ಆದ್ರೆ ಒಂಥರ ಖುಷಿ ನಾನೇ ಚಂದ ಕಾಣತ್ತೀನಿ ಸೀರೆ ನನಗೆ ಎಷ್ಟು ಮಸ್ತ್ ಕಾಣತ್ತ ಅನ್ನೋದು ಫೀಲ್ ಒಂಥರ ನನಗೆ ಅನಿಸಿರ್ತೈತಿ ಮನಸ್ಸಿನೊಳಗ ಇರ್ಲಕ್ರಿ ರಚಿತಾ ತಯಾರಾಗ ಸೇಮ್ ಸೀರೆ ಹುಟ್ಟಿವಿ ಇದೇ ತರ ಸೀರೆ ರಚಿತಾನು ಹುಟ್ಟಿರ್ತಾಳ ನೀಲಿ ಕಲರ್ದು ಯಾಕಂದ್ರೆ ಆಕೆಗೆ ರಕ್ಷಾ ಬಂಧನಕ್ಕ ಹೋದ ವರ್ಷ ನಾನೇ ಕೊಟ್ಟಿದ್ದೈತಿ ಸೀರೆ ಮತ್ತೆ ಹಂಗೆ ನಾನು ಒಂದು ತಗೊಂಡಿದ್ದೆ ನಾವು 4 ಜನ ಅಕ್ಕ ತಂಗಿಯರು ಎಲ್ಲರೂ ತಗೊಂಡು ನೋಡ್ರಿ ಇಂಥ ಸೀರೆಗಳು ಅದರದ್ದು ಏನಿದೆ ಸೀರೆ ಓಕೆ ರೀ ಅಲ್ಲಿ ಹೋಗ್ತೀನಂತ ಬರ್ರಿ ವಿಡಿಯೋ ಚಾಲು ಆತ್ರಿ ಈಗ ಚಲೋ ಆತಿಲ್ಲ ನೋಡ್ರಿ ಫ್ರೆಂಡ್ಸ್ ಇಬ್ರು ಸೇಮ್ ಸೀರೆ ಹುಟ್ಟಿವಿ ಹೋದ ವರ್ಷದ ರಕ್ಷಾ ಬಂಧನ ಸೀರೆಗಳಿರು ನೀಲಿ ನಂದು ಏನ್ ಕಾಣಕತ್ತೆ ಕಮೆಂಟ್ ಮಾಡಿ ಇನ್ನು ಭಾಳ ಜನ ಹಣ್ಣು ಸಂತಿಗೆ ನಾ ಮನೆ ಅರ್ಧ ಇಟ್ಕೊಂಡಿನಿ ನೋಡ್ರಿ ನನ್ನೆಲ್ಲ ಗುಲಾಬಿ ಮಸಾಲ ನಾನು ಮೊನ್ನೆ ಬಡ್ಡದಾಗ ಇಟ್ಕೊಂಡಿವ್ರಿ ಅವು ಹಂಗಾಗಿ ನೋಡಿ ಕಮೆಂಟ್ ಮಾಡಿ ಅಂದ್ರೆ ಹೆಂಗ್ ಕಾಣತ್ತಿ ಅಂತ ಹೇಳಿ ಮಂದಿ ಮನೆ ಗಣಪತಿಗೆ ನಮಸ್ತೆ ನಾವು ರೆಡಿ ಆಗಿ
ನಮಸ್ಕಾರ ಮಾಡ್ಕೊಂಡು ಬರಾಕ್ ಹೊಂಟೀವಿ. ಸಿಕ್ಕಾಪಟ್ಟೆ ಮಳೆ ಐತಿ. ಪಾನಿಪುರಿ ಅಂತಿದ್ದೆ ಬಂದಿದ್ದ ಹೋಗುನ್ ಬಾ. ಬರೀ ಅನ್ನದಾಗೈತಿ ಯಾವಾಗ ಸಾಕ್ರಿ ಏ ಹಿಡಿಲ ತೆಗೆದ್ರೆ ನಾನು फोटो ತೆಗಿಯಕ್ಕೆ ಬರ್ತದೆ. वीडियो ಮಾಡ್ತೀಯಾ? वीडियो करून टाकतात. वीडियो अभी चालू है देखो. ऐसा पकड़ो खाली. एक क्लियर रहेगा बाद में मैं फोटो क्लिक लीजिएगा. ये आया हो गया ना सही है बाद में देखिएगा यार ಇದು ಅದನೇ ದೇವರ ಗಣಪತಿ ನಾವು ದೀಪಾವಳಿ ನಮ್ಮ ಫ್ರೆಂಡ್ ಅಂತ ಇದ್ದಾರೆ ಅವ್ರ ಮನೆಗೆ ಬಂದಿದ್ವಿ. ಇಷ್ಟು ರೆಡಿಯಾಗಿ ಬಂದಿದ್ರು. ಇದು ಇಂಥ ಮಳೆಯಾಗ ಹೊರಗೆ ಮಳೆ ಇತ್ತು. ನಾವೇ ಕಕ್ಷಣ ಕಾಣ್ತಿರಲ್ಲ ಬರ್ರಿ. ಅವ್ರ ಮನೆಗೆ ಗಣಪತಿ ದರ್ಶನ ಮುಗಿಸ್ಕೊಂಡು ಒಳ್ಳೆ ಬಂದು ಒಂದು 3 ಸಣ್ಣಗ 4 ಚಪಾತಿ ಅದ್ರಿ ಒಟ್ಟ ಮಾಡಿದ್ದೀರಿ ಚಪಾತಿ ತನ್ನಗ ಸಣ್ಣನು ಇವ್ರಿಬ್ಬರು ಪೂರ್ತಿಯಾಕ ರಿಗಿತ್ತು ಅವ್ರಿಬ್ಬರು ಪೂರ್ತಿಯಾಕ ತೆಗ್ದಿದ್ದೆ. ನಮ್ಮ ಶ್ರೀ ಕಡ್ಕೊಂಡು ತಿಂತಾಳ್ರಿ. ಶ್ರೀದೇನು ಟೆನ್ಷನ್ ಇಲ್ಲ. ಈಗ ಹೋಗಿ ಇನ್ನೂ ತಿನ್ನಂಗಿಲ್ಲಲ್ಲ, ಹಂಗಾಗಿ ಒಂದು ಸ್ವಲ್ಪ ಹಾಲು ಕಾಸಿ ನೆನೆ ಇಟ್ಟು ಇದನ್ನ ಮಾಡ್ಬೇಕಾಗತ್ತೆ. ಇಲ್ಲ ನೋಡ್ರಿ ಫ್ರಿಜ್ ಹೇಳಿದ್ನಲ್ಲ ನಾನು ನಿಮಗೆ, ಏನು ಗೊತ್ತಿಲ್ಲ ರೀಸನ್. ಇದು ಜಾಸ್ತಿ ಇಟ್ಟಿತ್ತು ಕಮ್ಮಿ ಇಟ್ಟಿತ್ತು ಒಟ್ಟ ಹಿಂಗೆ ಬೀಳ್ಬಾರ್ದಪ್ಪ ಹೋಗ. ಇಲ್ಲೆಲ್ಲ ಬೀಳ್ಬಾರ್ದು ನೀರು. ಹಿಂಗಾದ್ರೆ ಫ್ರಿಜ್ ಬ್ಯಾಡ್ ನನಗೆ ಕೊಟ್ಬಿಡೋ ಕಡೆ ತಿನ್ನ. ಏನು ಯೂಸ್ ಕಿಚಿ ಪಿಚಿ ಕೈ ಇಟ್ರು ಹೊಲಸು. ಇಲ್ಲೇ ಪರವಾಗಿಲ್ಲ ರೀ. ಇಲ್ಲಿ ಯಾಕೆ ನೀರು ಸೋರ್ಬೇಕಂತ ನಾನು ಅಂತೀನಿ. ಈಗ ಜೂಕ್ ಬ್ಯಾಸ್ರ ಆಗುತ್ತಿಲ್ರಿ ಫ್ರೆಂಡ್ಸ್. ಹಿಂಗೆ ಆಯ್ತಂದ್ರೆ ಈಗ ಈ ಡೋರ್ನು ಕುಂದ್ರಲ್ರಿ, ಇದು ಒಂಥರ ಲೂಸಾಗಿ ಬಂದ್ಬಿಡ್ತೈತಿ. ಮುಚ್ಚಂಗಿಲ್ಲ. ಹೊಸ ಫ್ರಿಜ್ ರೀ ಇದು. ಎಷ್ಟು ಕೊಟ್ಟು ಅಂದಿತ್ತು. ಈ ಕಂಪ್ನಿ ಹೆಂಗತ್ತೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಗೆ ಕಂಪ್ನಿ ಬಗ್ಗೆ ಗೊತ್ತಿಲ್ಲ. LG, ಸ್ಯಾಮ್ಸಂಗ್, ಗೋದ್ರೇಜ್ ಇವು 3 ಕಂಪ್ನಿ ಅಷ್ಟೇ ಗೊತ್ತು. ಇದು ಯಾವ್ದಿದು ವಾಲ್ಪೂಲ್. ವಾಲ್ಪೂಲ್ ತಗೊಂಡ್ರ ಮನಿ ಪುಲ್ ಹ್ಯಾಪ್ರಿ ಪುಲ್ ನೋಡ್ರಿ. ಯಾರು ಈ ಕಂಪ್ನಿ ಫ್ರಿಜ್ ಮಾತ್ರ ತಗೋಬೇಡ್ರಿ. ಹೊಲಸ್ ಚೆನ್ನಾಗಿದೆ. ಕಸ್ಟಮರ್ ಕೇರ್ನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ ಅವ್ರು. ನೋಡಿ ಏನು ಹೇಳಿ ಸಾಕಾಗುತ್ತವ್ರಿ. ಏನು ಹೇಳಿದ್ರು ಒಟ್ಟು ಸರಿಯಾಗಿ ಇದು ಮಾಡೋದಿಲ್ಲ. ಹೆಂಗೈತೆ ನೋಡಿ ಕತಿ. ಕಸ್ಟಮರ್ ಇಲ್ಲೇ ಗೋವಾದಾಗ ತೊಗೊಂಡಿವ್ರಿ. ಅದಕ್ಕೆ ಈ ಕಡೆ ಸೈಡ್ ನಮಗೆ ಏನು ತಗೋಕ ಮನಸ್ಸು ಆಗೋದಿಲ್ಲ. ಅಲ್ಲೇ ಸೈಡ ತಗೊಂಡ್ರಿ ಖುಷಿ ಆದ್ರೆ ಈಗೆಲ್ಲ ಫ್ರಿಜ್ಜು ಗಿಜ್ಜು ಆ ಕಡೆ ತಗೊಳ್ಳೋದು ತಗೊಳ್ಳೋದು ಆ ಗಾಡಿ ಬಾಡಿಗೆ ಅವೆಲ್ಲ ಆಗಂಗಿಲ್ಲ ಅಂತ ತುಂಬ ತಗೊಳೋದು. ಆನ್ಲೈನ್ದಾಗ ಫ್ರಿಜ್ನು ಆರ್ಡರ್ ಮಾಡ್ಬೋದಲ್ಲ, ಫ್ರಿಜ್ನು ಬರುತ್ತೆ ನೋಡ್ರಿ. ನಮ್ಮ ಮನೆಗೆ ಗಣಪತಿ ಬಿಟ್ಟು ಬಂದೀವಿ. ಬೇಜಾರು ಅನ್ಸಾತೈತಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಅಣ್ಣನ ಅನ್ಸತ್ರಿ ಅಂತೇಳಿ ಅದ್ರೊಳಗೆ ಒಂದು 2 ಫೂಟಿನ ಗಣಪತಿ ಎಲ್ಲ ತರ್ತಿದ್ವಿ. ಈ ವರ್ಷ 1 ಫೂಟಿನ ಗಣಪತಿ ತಂದೈತಿ. ತರಕು ಅಣ್ಣ ಬಸ್ ಸ್ಟ್ಯಾಂಡ್ ಗಣಪತಿ ಜೊತೆಗೆ ಫೋನ್ ತಳಗ ಹೋಗಿಬೇಡಪ್ಪಾಜಿ ಪಪ್ಪಂದು ಅದ್ರ ಬಸ್ ಸ್ಟ್ಯಾಂಡ್ ಗಣಪತಿ ಜೊತೆಗೆ ತಗೊಂಡ್ ಬರ್ತೈತ್ರಿ. ಆದ್ರೂ ನಾ ಮನೆಯವ್ರ ಅನ್ನೋದು ಯಾರಿಲ್ಲ ಅಂತೇಳಿ ಅನ್ಸುತ್ತದು. ಹೋಗಜ್ಜಿ ಚಿಂತಿ ಬಿಡಿ. ಚಾ ಈಗ ಯಾರು ಮಳೆಗೆ ಅಲ್ಲೇ ಹೋಗಿದ್ದೆ ನೋಡ್ರಿ ದರ್ಶನಕ್ಕ. ನಿಮ್ ಸಮಾನ ಅಡಿಗೆ ಮಾಡೀನಿ. ಈಗ ಬದಲೆಲ್ಲ ಊಟಕ್ಕ ಹಂಗ ಹಿಂಗ ಅನ್ನಕಂದ್ರು. ಮತ್ತೇನೈತಿ ವೈರಿ ಅಂತೇಳಿ ಅವ್ರು ಏನ್ ಉಪ್ಪು ಖಾರ ಜಾಸ್ತಿ ಇರಲ್ರಿ. ಈ ಕಡೆ ಸೈಡ್ ಎಲ್ಲ ಬರೀ ಸಪ್ಪನೆ ಇರ್ತೈತಿ. ವಟಾಣಿ ರಸ್ ಹೊಡಿಬಾರ್ದ ಫೋನಾಗ. ವಟಾಣಿ ಕಾಳಿನ ರಸ್ಕ ಪೂರಿ ಇನ್ನೊಂದು ಏನೋ ಹುಳಿ ಇತ್ಕೊಳಪ್ಪ. ಸೌತಿಕಾಯಿ ಇತ್ತದ ಪಲ್ಯನೇ ಮಾನಿಕಾಯಿನೂ ಅಲ್ಲದು ಹುಳಿ ಇತ್ತು. ಈಗ ಅದೊಂದು ಪಲ್ಯ ಇಟ್ಟಿದ್ರು. ಲಾಕ ಅಂತ ಹೇಳೋದ ಅಲ್ಲಿ ಕುಂದ್ರಾಡಿ ಕಾಟ ಮ್ಯಾಗ 1 ಲೀಟರ್ ಮೊಬೈಲ್ ಕೈ ಬಿಡು ತಳ ಹೊಡಿಲಪ್ಪ. ಇಬ್ಬರಿಗೆ ನನ್ನ ಮೊಬೈಲ್ ಬಿಟ್ಟಕೋಬೇಡ ನೀನು. ನನ್ನ ಮೊಬೈಲ್ ಮುಟ್ಟಕೋಬೇಡ. ಆದ್ರೂ ಬಿಡ್ಲಿಲ್ರಿ. ಒಬ್ರ ಮನ್ಯಾಗ ಇಲ್ಲ ಹುಡುಗರ್ ನೆಪ ಹೇಳಿ ಹಂಗ ಹಿಂಗ ಬಂದ್ವಿ. ಅರ್ಚನಾ ಕನ್ನಡ ಆಕಿ ಬೆಳಗಾವ್ ಸೈಡ್ ಕೊಟ್ಟಾರ ಆಕೆ ಮಾತ್ರ ನಮ್ಮನ್ನ ಬಿಡ್ಲೇ ಇಲ್ಲ. ಸರಿ ತೆಗಿಬಿಡ್. ಸರಿ ಹಂಗಾಗನ ಮತ್ತೆ ಸರಿ ಅದು ನೀರು ಬಿಡ್ತಾವ. ಇಲ್ಲಿ ಹಾಕಿದ್ನೆಲ್ಲ ಹಾಕಿದ್ನಿಲ್ಲ. ಇದನ್ನ ಕೇಕ್ ಈಗ ಊಟ ಮಾಡಕತ್ತೀರಿ. ಕೇಕ್ ಮಾಡ ಈಗ. ಸರಿ
ಸಿರಿ ಒಂದಿಟ್ಟು ತಿಂತಾಳ ಹೋಗಿ ತಿನ್ನಲಕ್ಕ ಹೇಳಿದ್ರೆ ಅರ್ಥ ಮಾಡ್ವಾ. ಊಟ ಮಾಡಿ ಬಂದ್ರೆ ಹೊಟ್ಟೆ ತುಂಬ ಹೊಟ್ಟೆ ತುಂಬಾ ಇಲ್ಲ ಅಂತೇಳಿ ಸ್ವಲ್ಪ ಉಂಡ್ರಿ ಕುಡಿ ಅದನ್ನೆಲ್ಲ ಉಂಡು ಹಂಗ ಕೊಟ್ಟು ಗಾಡ್ಬವ ಅಂತೇಳಿ. ಅದೇ ನಮ್ ಗಣಪತಿದ ಒಂಥರ ಬೇಜಾರ್ ಅನ್ಸತ್ರಿ. 2 ಫುಟ್ ತಿಂದು ಸ್ವಲ್ಪ ಜಾಸ್ತಿನೇ ದೊಡ್ಡ ತರ್ಸಿದ್ವಿ. ಈ ವಾರ ಸಣ್ಣ ತೊಗೊಂಡಿವಿ. ನಮ್ ರಾಧಾ ಪ್ರೆಗ್ನೆಂಟ್ ಇದ್ದ ಕಾರಣದಿಂದ ಮತ್ತ 2 ಇದು ಗಣಪತಿನ ಹಂಗೆ ಇಡ್ಬೇಕಾಗತ್ರಿ. ಹೋದ ವರ್ಷ ನೋಡ್ರಿ ನೀವು ಓಂಕಾರ ಡಿಲಿವರಿ ಆದಾಗ ಓಮ್ ಇನ್ನು ಬಾಳ ಸಣ್ಣವಿದ್ದ. ಅವಾಗ ಏನೈತಿ ನಾವು ಗಣಪತಿನ ಇದು 2 ಗಣಪತಿನ ಸೇರಿಸಿ ಕಳಿಸಿದ್ವಿ. ಅಚ್ಚಿ ವರ್ಷದ ಗಣಪತಿ ಇಟ್ಟು ಮನೆಯಾಗ ಪ್ರೆಗ್ನೆಂಟ್ ಇದ್ವಿ ಅವಾಗ. ಗಣಪತಿ ತಂದು ಹೋದ ವರ್ಷದ ಗಣಪತಿ ಅಚ್ಚಿ ವರ್ಷ 2 ಸೇರಿ ಹೋದ ವರ್ಷ ಕಳ್ಸಿದ್ದೀವಿ. 1 ವರ್ಷ ಗ್ಯಾಪ್ ಅಷ್ಟೇ ಗಣಪತಿ. ಮತ್ತೆ ಈ ವರ್ಷಾನ್ ಪೂರ್ತಿ ನಮ್ಮನೆ ಕೂಡ ಗಣಪತಿ. ಮತ್ ನೆಕ್ಸ್ಟ್ ಇನ್ನೊಂದು ಗಣಪತಿ ತಗೊಂಡ್ ಮತ್ತೆ ಗಣಪತಿ ಜೊತೆಗೆ ಇನ್ನೊಂದು ಗಣಪತಿ 2 ಕೂಡ ವಿಸರ್ಜನೆ ಮಾಡಿಬಿಡೋದು. 2 ಕೂಡ ವಿಸರ್ಜನೆ ಮಾಡೋ ಟೈಮ್ದಾಗ ನಾವು ಹೋಗ್ತೀವಿ ಮುಂದಿನ ವರ್ಷಕ್ಕೆ. ಯಾಕಂದ್ರೆ ನಮ್ಮನೆ ಏನ ಬಂದಾರ ಏನ ನಮ್ ರಾಧಾಗ ಗಣಪತಿನೋ ಬರ್ತಾನೋ ಏನ ಗೌರಿನೇ ಬರ್ತಾಳೋ ಗೊತ್ತಿಲ್ಲ. ಗಣಪತಿ ಇವಾಗ ಹೋಗ್ಬೇಕು ಗೌರಿ ಅಲ್ಲ ಅವಾಗ ಗಣೇಶ ಬಂದ್ರೆ ಬಾಳ ಚಲೋ ಅನ್ಸುತ್ತ. ಕಮೆಂಟ್ ಮಾಡಿ ಹೇಳ್ರಿ ಏನ್ ಬರುತ್ತೆ ದಿನ ಬಾಳ ಆಗಿ ಗ್ಯಾಸ್ ಮಾಡಿ ಹಾ ಗ್ಯಾಸ್ ಈಗ ಇಲ್ಲ ಇನ್ನೊಂದ್ ದಿನ ಬಾಳ ನಾಳೆ ಅದಕ್ಕಾರ ಹೋದಾಗ ಯಾಕಂದ್ರೆ ದಿನ ತುಂಬಿದ್ರ ಹೊಟ್ಟೆ ಅದೇ ತರ ಕಾಣಕತ್ತಿದ್ರ ಕೆಲವೊಬ್ರು ಗ್ಯಾಸ್ ಮಾಡ್ತಾರ ನೋಡ್ರಿ. ಹಳ್ಳಿಯಾಗ ಈ ಕಡೆ ಇದ್ರ ಗಂಡು ಉಜಿ ಹೊಟ್ಟಿದ್ರ ಗಂಡ್ ಮಕ್ಳತ್ತ. ನಂದು 2 ಉಜಿ ಹೊಟ್ಟಿನೇ ನನಗ ಆಲ್ಮೋಸ್ಟ್ ನೋಡಿದ್ಬಿಟ್ಟನೆ ಅಯ್ಯ ಗಂಡ ಅಂತ ಹೇಳೋರು. ಕೆಲವೊಬ್ರಿಗೆ ಎದಿ ಹೊಟ್ಟಿ ಇರ್ತೈತಿ, ಕೆಲವೊಬ್ರಿಗೆ ತಳವಟ್ಟಿ ಇರ್ತೈತಿ, ಕೆಲವೊಬ್ರಿಗೆ ಒಂಥರ ಗುಂಡಾಗ ಹೊಟ್ಟಿ ಇರ್ತೈತಿ. ಒಬ್ರೊಬ್ರು ಪ್ರೆಗ್ನೆನ್ಸಿ ಒಂದೊಂದ್ ತರ ಇರ್ತೈತಿ. ನೀವು ಗೊತ್ತಿರ್ಲಾರ್ದವ್ರು ಇನ್ನೊಂದ್ಸಲ ಯಾರಾದ್ರೂ ಪ್ರೆಗ್ನೆಂಟ್ ಇದ್ದವ್ರು ಇದ್ರ ಗಮನಿಸಿ ನೋಡ್ರಿ. ಒಬ್ರೊಬ್ರದ್ದು ಒಂದೇ ಸೈಡ್ ಎತ್ತರ ಕಾಣಿಸ್ತಿರ್ತೈತಿ, ಒಂದೊಂದ್ ಸೈಡ್ ಏನು ಜಾಸ್ತಿ ಕಾಣಿಸ್ತಿರಲ್ಲ. ಒಬ್ರೊಬ್ರದ್ದು ಫುಲ್ ಈ ತರ ಕೆಳಗ ಹೊಟ್ಟಿ ತಳಗ್ ಬೀಳೋ ಹಂಗ ಅನಿಸ್ತಿರ್ತೈತಿ. ಒಬ್ರೊಬ್ರದ್ದು ಒಂಥರ ಕಳ್ಳ ಹೊಟ್ಟಿ ಅಂತಾರಿ ಜಾಸ್ತಿ. ಇವಾಗ ಪೂರ 9 ತಿಂಗಳು ಅದಾರಂದ್ರೂ ಕೂಡ ಅವಕ್ಕಿಂದ ಹೊಟ್ಟಿನೇ ಕಾಣ್ತಿರಂಗಿಲ್ಲ, ಜಾಸ್ತಿ ಇಷ್ಟು ದಮ್ಮ ಕಾಣೋದೇ ಇಲ್ಲ. ಶ್ರೀ ಬಾಯ್ಲೆ ಮಳೆ ಬರ್ತಾ ಕೆಲವೊಬ್ರದ್ದು ಏನೈತಿ ಈ ಛಾತಿಲಿಂದ ಹಿಡ್ಕೊಂಡು ಏಕಾಗ್ಬಿಟ್ಟಿರ್ತಾರ್ರಿ ಮನುಷ್ಯರು. ಈ ಛಾತಿಲಿಂದ ಹಿಡ್ಕೊಂಡು ಈ ಹೊಟ್ಟಿ ತರನು ಒಟ್ಟ ಹಿಂಗ ನೋಡಾಕ ಒಂಥರ ದಪ್ಪದಾರೇನ ಆತರ ಅನಿಸ್ಬೇಕು. ನಮ್ ಸೈತಾಕುಂದ್ ಆತರ ಇರುತ್ತೆ. ನಮ್ ಸೈತಾಕುಂದ್ ಪ್ರೆಗ್ನೆನ್ಸಿ ಹೊಟ್ಟಿ ಕಾಣಂಗಿಲ್ಲ, ಒಟ್ಟ ಹಾಕಿ ದಮ್ ಇರುದಕ್ಕ ಈ ಛಾತಿಲಿಂದ ಈ ಛಾತಿ ತರ ಸಪ ಆಗ್ಬಿಡ್ತಾಳ್ರಿ ನಮ್ ಸೈತಾಕ. ನಮ್ ರತ್ನಾಕಂದ್ ಒಂಥರ ಗುಂಡ್ ಹೊಟ್ಟಿ ಇಡಕ್ಕೆ 3 ಹೆಣ್ಣಂದ್ರು 3 ಒಂಥರ ಗುಂಡ್ ಹೊಟ್ಟಿದ್ದು. ನಮ್ ಸುಜಾತಕ್ಕಂದ್ ನನಗೆ ಅಷ್ಟು ಐಡಿಯಾ ಇಲ್ಲ. ಶ್ರೀ ಇದನ್ನ ಮಾಡಿಟ್ಟಿದ್ರಿ ಯಾಕ ಬಾ ಮಳೆ ಬರ್ತಾ ಉಣಿಸಿದ್ನಿ ಅಂದ್ರೆ ಒಂಥರ ಫ್ರೀ ಆದಂಗ್ರಿ ನಾನು. ನೋಡ್ರಿ ಫ್ರೆಂಡ್ಸ್, ನಾವು ಊರ್ ಕಡೆ ನಿಂತ ಯಾಕ ನಾವು ಕಾಳು ಕಡೆ ಜಾಸ್ತಿ ತರಂಗಿಲ್ಲ, ತಂದ್ರು ಭಾಳ ಕೇರ್ಫುಲ್ ಆಗಿ ನೋಡ್ಕೋಬೇಕಂತೇಳಿ ನಮ್ಮ ಮನೆಯವ್ರು ಬರೋ ಮುಂದಾಗ ಬುಡ್ಡಿ ತಗೊಂಡ್ ಬಂದಿದ್ರು. ಎಷ್ಟೊಂದು ಬುಡ್ಡಿ ರೀ. ಹಂಗಾಗಿ ಈ ಸಲ ಕಾಳು ಹೊಡ್ಕೊಂಡ್ ಬಂದಿನಿ ನಾನು. ಇವ್ ಕಾಳು ನೋಡ್ರಿ ಹೆಂಗ್ ಬಿಳಿಸ್ ಬಂದಾವತ್ತಿ ಕಾಯಿ ಒಳಗೆಲ್ಲ ಬುಡ್ಡಿ ಕಾಳು ಚಲೋ ಇರ್ತಾವ್ರ. ಆದ್ರ ಜಾಸ್ತಿ ದಿನ ಬಿಟ್ಬಿಟ್ರ ಈಸ ಹಣ್ಣಿಗೆ ಬಿಡಿಸಿದ್ವಿ. ಅಯ್ಯೋ ಹುಂಕರ ಅವ್ರವ್ರು ನಮ್ ಛತ್ರಿ ಒಯ್ತೈತಿ. ಅಯ್ಯಪ್ಪ ಫ್ರೆಂಡ್ಸ್ ಒಂದು ಐಡಿಯಾ ಬಂದಿತ್ರಿ ಅಂತೇಳಿ ನನಗೆ ಎಲ್ಲಾರು ದೊಡ್ಡದಾಗಿ ಫ್ರ್ಯಾಂಕ್ ಮಾಡೋದು ನೋಡಿರಿ. ಓಪ ಕಟ್ಕೊಳ್ತೀರಿ ಅಲ್ರಿ ನೋಡೋಣ ಹೆಂಗ್ ಬರತ್ತಿ. ಗಂಡ ಹೆಂಡತಿ ಫ್ರ್ಯಾಂಕ್ ಮಾಡೋ ವಿಡಿಯೋ ನೋಡಿದ್ವಿ, ಹೆಂಡತಿ ಗಂಡಕ್ಕೆ ಫ್ರ್ಯಾಂಕ್ ಮಾಡೋ ವಿಡಿಯೋ ನೋಡಿದ್ವಿ, ಮನೆಯವ್ರಿಂದ ಫ್ರ್ಯಾಂಕ್ ಮಾಡೋ ವಿಡಿಯೋ ನೋಡಿದ್ವಿ. ನಾಳೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡಿ ಮೊಬೈಲ್ ಇಟ್ಟು ನಮ್ಮ ಮನೆಯವ್ರು ನನಗೆ ಹೊಡಿತಾರ. ಆ ಥರ ಮಕ್ಕಳಿಗೆ ಅವ್ರು ಹೆಂಗೆ ಮಾಡ್ತಾರೆ ರಿಯಾಕ್ಷನ್ ಅಂತ ಹೇಳಿ ನೋಡ್ಬೇಕು. ಮೊಬೈಲ್ ಒಂಥರ ಸಟ್ ಮಾಡಿ ನೋಡ್ಬೇಕಲ್ಲ, ಟ್ರೈ ಮಾಡಿ. ನಮ್ಮ ಸ್ತ್ರೀಗೆ ಈಗಾಗಲೇ ಒಂದು ಸ್ವಲ್ಪ ಅರ್ಥ ಆಗತ್ತೆ ರೀ ಮಕ್ಕದಾಗ ಕಾಮಿಡಿಯೋ ಸೀರಿಯಸ್ಸು ಅಂತೇಳಿ ನಮ್ಮ ಮೂಗಿನೂ ಅರ್ಥ ಆಗಲ್ಲ. ಭಾಳ ರಿಯಾಕ್ಷನ್ ಕೊಡ್ತಾರೆ ಅವನ್ನೆಲ್ಲ. ನಾಳೆ ನೋಡುನತ್ರಿ ಹೆಂಗದತ್ತೆ. ಹಾಯ್ ಫ್ರೆಂಡ್ಸ, ಬರೀ ನಾನು ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಲಾಗ್ ನೋಡ್ರಿಪ್ಪ, ನಾ ಹೇಳಿದ್ನಲ್ಲ ನಂಗೆ ನೆಗಡಿ ಬಂದೈತ್ರಿ. 2-3 ದಿನ ಕೆಲಸನೂ ಜಾಸ್ತಿ ಆಯಿತು ಅಂತೇಳಿ. ನೆಕ್ಸ್ಟ್ ಪಾನಿಪುರಿ ತಿನ್ನಾಕ 3 ದಿನ ಆಯ್ತು ಹೋಗಾಕತ್ತು. ಪಾನಿಪುರಿ ತಿನ್ನಾಕ ಹಂಗೆ ಹೋಗೋಣಕತ್ತೀವಿ. ನಾಳೆಗೆ ಅದ್ರ ನೋಡ್ಬೇಕ್ರಿ ಏನಾಗುತ್ತಾ ಅಂತೇಳಿ. ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಹೊರಗಡೆ ಹೋಗೋಕ್ಕೆ ಆಗಲಿಲ್ಲ ನಮ್ಗೆ.
ಅದಕ್ಕೆ ನಮ್ಮ ಮನೆಯವ್ರಿಗೆ ನಂಗೆ ಒಟ್ಟ ತಿನ್ನಕ್ಕೇನು ಬಾಯಿಗೆ ರುಚಿನೇ ಅನ್ಸೋದು ಈ ಸೈಜ್ ಅನ್ಸಾಕತೈತಿ ಅಂತ ಹೇಳೋಣ. ನಮ್ಮ ಮನೆಯವರು ನನಗೋಸ್ಕರ ಬಟಾಟಿ ಫ್ರೈ ಮಾಡ್ಯಾರ ನೋಡ್ರಿ. ಬಟಾಟಿ ಫ್ರೈ ಮಾಡ್ಯಾರ ಸೂಪರ್ ಆಗಿ. ಲಿಂಬೆಹಣ್ಣು ಹಿಂಡಿನ್ರಿ ಸದ್ದ ನಾನು ಕೂಡ ಈಗ ಇಂಥ ಬಟಾಟಿ ಫ್ರೈನ ಮಸ್ತಾಗ ಉಪ್ಪು ನನಗೆ ಇಷ್ಟು ಖಾರ ಹಾಕಿ ಇಷ್ಟು ಉಪ್ಪು ಹಾಕಿ ಈಗ ಒಂದು ಸ್ವಲ್ಪ ಉಪ್ಪು ಖಾರ ಅನ್ಸಾತೈತಿ. ನೀ ಇಷ್ಟು ಉಪ್ಪು ಖಾರ ತಿನ್ನೋದಿಲ್ಲ ಈಗ. ಈ ಥರ ನಾಲ್ಗಿ ಕೆಟ್ಟಾಗ ಈ ಥರ ಆರಾಮ ಇದು ಅದಾಗ್ರಿ ಹಿಂಗೆ ಸೂಪರ್ ಆಗಿರೋ ಬಟಾಟೆ ಫ್ರೈನ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ ನೋಡ್ಕೊರಿ. ಜಾಸ್ತಿ ಎಲ್ಲ ಮಾಡಾದ್ಮೇಲೆ ಲಾಸ್ಟ್ ಲಿಂಬೆಹಣ್ಣು ಹಿಂಡ್ಕೊಂಡು ತಿಂದ್ರಿ ಅಂದ್ರೆ ತಲೆಂದೆಲ್ಲ ಪಿತ್ತ ಹೋಗುತ್ತಂತಾರಲ್ಲ ಹಂಗಂತೆ ಆಗತ್ತೆ ರೀ. ಭಾರಿ ಮಸ್ತ್ ಆಗ್ತೈತಿ. ನೀವು ಕೂಡ ಮಾಡ್ಕೊಂಡು ತಿನ್ರಿ. ಹಂಗೆ ಇವತ್ತಿನ ಲಾಗಿಗೆ ಎಂಡ್ ಹೇಳೋ ಟೈಮ್ ಬಂದೇ ಬಿಡ್ತೀರಿಪ್ಪ ಫ್ರೆಂಡ್ಸ. ಮತ್ತು ನೆಕ್ಸ್ಟ್ ಲಾಗ್ದಾಗ ಸಿಗೋಣಂತ. ನಮ್ಮ ವಿಡಿಯೋ ನೋಡ್ತೀರಿ, ಈ ಥರ ಸಪೋರ್ಟ್ ಮಾಡ್ತೀರಿ. ಬಾಯ್. ನೆಕ್ಸ್ಟ್ ಲಾಗ್ದಾಗ ಸಿಗೋಂತ. ಬಾಯ್.